Hi everyone, welcome to day 8 of Basic English Grammar Series. ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನೋ ಟಾಪಿಕಲ್ಲಿ ನೌನ್ ಅನ್ನೋ ವರ್ಡ್ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ನೌನ್ ಅಂತ ಅಂದರೆ ಲಾಸ್ಟ್ ಕ್ಲಾಸಲ್ಲೂ ನೋಡಿದ್ವಿ, ನಾಮಪದ ಅಂತ ಎಲ್ರಿಗೂ ಗೊತ್ತು, ರೈಟ್? ಸೊ ನೌನಲ್ಲಿ ಅಗೇನ್ ನಮಗೆ 8 ಪಾರ್ಟ್ಸ್ ಇದೆ, 8 ಟೈಪ್ಸ್ ಆಫ್ ನೌನ್ ಇದೆ, ಅದನ್ನು ನಾವಿವತ್ತು ಕಲಿಯೋಣ. ಸೊ ನೌನ್ ಅಂತ ಹೇಳಿದ್ರೆ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಥಿಂಗ್, ಫೀಲಿಂಗ್, ಐಡಿಯಾ. ಸೊ ಯಾವುದೋ ಒಂದು ಹೆಸರನ್ನ ತೋರಿಸ್ತಾ ಇರುತ್ತೆ, ಅದನ್ನ ನಾವು ನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ರಾಹುಲ್, ಮ್ಯಾನ್, ಶುಗರ್, ಕ್ಯಾಟ್, ಟ್ರುತ್, ಲವ್, ಎಕ್ಸೆಟ್ರಾ. ಸೊ ಇದೆಲ್ಲ ನಾವು ವರ್ಡ್ಸನ್ನು ನಾವೇನು ಹೇಳ್ತೀವಿ, ನೌನ್ ಅಂತ ಹೇಳ್ತೀವಿ. ಇವೆಲ್ಲ ಎಕ್ಸಾಂಪಲ್ಸ್ ಯಾವುದೋ ಒಂದು ಟೈಪಲ್ಲಿ ಬರುತ್ತೆ ಅಂತ ನೋಡೋಣ. ದ ಫಸ್ಟ್ ಒನ್ ಈಸ್ ಕಾಂಕ್ರೀಟ್ ನೌನ್. ಕಾಂಕ್ರೀಟ್ ನೌನ್ ಅಂದರೆ ಯಾವ ನೌನ್ಗೆ ನೀವು ಟಚ್ ಮಾಡ್ಬೋದು, ಅಂದರೆ ಟಚ್ ಮಾಡಿ ಫೀಲ್ ಮಾಡ್ಬೋದು, ಅದನ್ನು ನಾವು ಕಾಂಕ್ರೀಟ್ ನೌನ್ ಅಂತ ಹೇಳ್ತೀವಿ. ದ ಫಿಸಿಕಲ್ ಥಿಂಗ್ ದ್ಯಾಟ್ ಯು ಕ್ಯಾನ್ ಟಚ್. ಫಾರ್ ಎಕ್ಸಾಂಪಲ್ ಶುಗರ್. ಶುಗರ್ ಅಂದರೆ ಏನು? ಸಕ್ಕರೆ, ಒಂದು ವಸ್ತುವಿನ ಹೆಸರು, ರೈಟ್? ಅದನ್ನು ನೀವು ಟಚ್ ಮಾಡ್ಬೋದು. ಮ್ಯಾನ್, ಮ್ಯಾನ್ ಅಂದರೆ ಒಂದು ಮನುಷ್ಯನ ನಾವು ಮುಟ್ಬೋದು. ರಾಹುಲ್, ಕ್ಯಾಟ್, ಕಾರ್, ಫರ್ನಿಚರ್, ಇವನ್ನೆಲ್ಲ ನಾವು ಟಚ್ ಮಾಡ್ಬೋದು. ಬಟ್ ಇವಕ್ಕೆಲ್ಲ ನಾವು ಒಂದು ವಸ್ತುಗಳು, ಅವಕ್ಕೆ ನಾವು ಹೆಸರು ಕೊಟ್ಟಿರೋದು, ರೈಟ್? ಅದನ್ನು ನಾವು ಕಾಂಕ್ರೀಟ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಡಿಡ್ ಯು ಮೀಟ್ ರಾಹುಲ್? ನೀನು ರಾಹುಲ್ನ ಭೇಟಿ ಮಾಡಿದೀಯಾ? ಸೊ ರಾಹುಲ್ ಅನ್ನೋ ವರ್ಡ್ ಏನಾಗುತ್ತೆ? ಕಾಂಕ್ರೀಟ್ ನೌನ್. ಡು ಯು ಹ್ಯಾವ್ ರೈಸ್? ರೈಸ್ ಅನ್ನೋದೇನಾಗುತ್ತೆ? ಕಾಂಕ್ರೀಟ್ ನೌನ್. ನೆಕ್ಸ್ಟ್ ಒನ್ ಇಸ್ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಯಾವುದನ್ನ ನೀವು ಟಚ್ ಮಾಡೋಕ್ಕಾಗಲ್ಲ ಬಟ್ ಫೀಲ್ ಮಾಡ್ಬೋದು, ಅದನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಟ್ರುತ್, ಲವ್, ಆನೆಸ್ಟಿ, ಕರೇಜ್. ಸೊ ಇದೆಲ್ಲ ಏನು? ಒಂದು ಹೆಸರು, ಬಟ್ ಅದನ್ನು ನಾವು ಟಚ್ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಫೀಲಿಂಗ್, ರೈಟ್? ಸೊ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಯಾವುದನ್ನು ನಾವು ಟಚ್ ಮಾಡೋಕ್ಕಾಗಲ್ಲ, ಫೀಲ್ ಮಾಡ್ಬೋದು. ಸೊ ಫೀಲಿಂಗ್ಸ್, ಅದನ್ನು ನಾವೇನು ಹೇಳ್ತೀವಿ? ಅಬ್ಸ್ಟ್ರಾಕ್ಟ್ ನೌನ್. ಫಾರ್ ಎಕ್ಸಾಂಪಲ್, ಡು ಯು ಹ್ಯಾವ್ ಕರೇಜ್ ಟು ಟೆಲ್ ದ ಟ್ರುತ್? ಸೊ ನಿಮಗೆ ನಿಜ ಹೇಳಲಿಕ್ಕೆ ಕರೇಜ್ ಇದೆಯಾ, ಧೈರ್ಯ ಇದೆಯಾ ಅಂತ ಹೇಳ್ತೀವಲ್ಲ, ಸೊ ಆ ಅರ್ಥ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಕಾಮನ್ ನೌನ್. ಕಾಮನ್ ನೌನ್ ಅಂದರೆ ನೇಮ್ಸ್ ಗಿವನ್ ಕಾಮನ್ ಟು ಪ್ಲೇಸ್ ಆ್ಯಂಡ್ ಥಿಂಗ್ಸ್. ಅಂದರೆ ಕಾಮನ್ ಆಗಿ ಒಂದು ನೇಮ್ಸ್ ಅಂತ ಕೊಟ್ಟಿರ್ತೀವಿ, ರೈಟ್? ಅದನ್ನು ನಾವು ಕಾಮನ್ ನೌನ್ ಅಂತ ಹೇಳ್ತೀವಿ. ಸೊ ನೇಮ್ಸ್ ಅನ್ನ ನಾವು ಕಾಮನ್ ಆಗಿ ಒಂದು ಪ್ಲೇಸಸ್, ಥಿಂಗ್ಸ್ಗೆ ಕೊಟ್ಟಿರ್ತೀವಿ, ರೈಟ್? ಕಾಮನ್ ಆಗಿ ಕರೆಯುವಂಥದ್ದು, ಅದನ್ನ ನಾವು ಕಾಮನ್ ನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಟೀಚರ್. ಟೀಚರ್ ಅನ್ನೋದು ಕಾಮನ್ ಆಗಿ ಒಂದು ವರ್ಡ್ ಇದೆ, ಬಟ್ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಹೆಸರನ್ನ ತಗೊಂಡು, ಫಾರ್ ಎಕ್ಸಾಂಪಲ್ ಪ್ರಿಯಾ ಟೀಚರ್ ಅಂತ ಇಟ್ಕೊಳ್ಳಿ. ಸೊ ಪ್ರಿಯಾ ಅನ್ನೋದೇನಾಗುತ್ತೆ? ಅಲ್ಲಿ ಪ್ರಾಪರ್ ನೌನ್ ಆಗುತ್ತೆ, ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ಮಾತಾಡ್ತೇವೆ. ಬಟ್ ಟೀಚರ್ ಅಂದ್ರೆ ಕಾಮನ್ ಆಗಿ ತುಂಬಾ ಟೀಚರ್ಸ್ ಇದ್ದಾರೆ, ರೈಟ್? ಸೊ ಟೀಚರ್ ಅನ್ನೋದು ಕಾಮನ್ ನೌನ್. ಕಾರ್, ಕಾರ್ ಅನ್ನೋದು ಕಾಮನ್ ನೌನ್. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಒಂದು ಕಾರಿನ ಹೆಸರನ್ನ ತಗೊಂಡ್ರೆ, ಲೈಕ್ ಸ್ವಿಫ್ಟ್ ಮಾಡೆಲ್ ಲೈಕ್ ಸ್ವಿಫ್ಟ್ ಮಾಡೆಲ್, ರೈಟ್? ಸೊ ಸ್ವಿಫ್ಟ್ ಅನ್ನ ತಗೊಂಡ್ರೆ ಸ್ವಿಫ್ಟ್ ಅನ್ನೋದೇನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಕಾರ್ ಈಸ್ ಅ ಕಾಮನ್ ನೌನ್. ಡಾಗ್, ಡಾಗ್ ಈಸ್ ಅ ಕಾಮನ್, ರೈಟ್? ಇವಾಗ ಡಾಗ್ಗೆ ಕೆಲವೊಂದು ಹೆಸರು ಕೊಟ್ಟಿರ್ತಾರೆ, ರೈಟ್? ಟಫಿ ಅಂತ ಕೊಡ್ತಾರೆ, ಸೊ ಕೆಲವೊಂದು ಹೆಸರು ಕೊಟ್ಟಿರ್ತಾರೆ. ಸೊ ಟಫಿ ಅನ್ನೋದೇನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಮ್ಯಾನ್, ಮ್ಯಾನ್ ಅಂದರೆ ಮನುಷ್ಯ, ಸೊ ಕಾಮನ್ ಆಗಿ ಇರುವಂಥದ್ದು. ಬಟ್ ಅದೇ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಹೆಸರು ಜೊತೆಗೆ ಸೇರಿದ್ರೆ ಅದೇನಾಗುತ್ತೆ? ಪ್ರಾಪರ್ ನೌನ್ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ಪ್ರಾಪರ್ ನೌನ್. ನೇಮ್ಸ್ ಆಫ್ ಅ ಪರ್ಟಿಕ್ಯುಲರ್ ಪ್ಲೇಸಸ್, ಪೀಪಲ್ ಆ್ಯಂಡ್ ಥಿಂಗ್, ರೈಟ್? ಸೊ ಇದನ್ನು ನಾವು ಪ್ರಾಪರ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ನೋಡಿ, ರಾಹುಲ್, ಬ್ಯಾಂಗ್ಳೂರ್, ಗೂಗಲ್. ಸೊ ಈ ಗೂಗಲ್ ಅನ್ನೋದಕ್ಕೆ, ಗೂಗಲ್ ಅನ್ನೋದು ಪ್ರಾಪರ್ ನೌನ್. ಅದೇ ನಾವು ಕಂಪನಿ ಅಂತ ಹೇಳಿದ್ರೆ ಅದೇನಾಗುತ್ತೆ? ಕಾಮನ್ ನೌನ್ ಆಗುತ್ತೆ. ಸೊ ಕಂಪನಿಯಲ್ಲಿ ತುಂಬಾ ಕಂಪನೀಸ್ ಇದೆ, ಕಾಮನ್ ಆಗಿ ಕಂಪನಿ ಅಂತೀವಿ. ಸೊ ಪರ್ಟಿಕ್ಯುಲರ್ ಆಗಿ ಗೂಗಲ್ ಅಂತ ಹೇಳಿದಾಗ ಅದು ಪ್ರಾಪರ್ ನೌನ್ ಆಗುತ್ತೆ. ಕ್ಲಿಯರ್? ಎಕ್ಸಾಂಪಲ್ಸ್ ನೋಡಿ, ಐ ಸಾ ಅ ಮ್ಯಾನ್ ಇನ್ ದ ಗಾರ್ಡನ್. ನಾನು ಒಂದು ಮನುಷ್ಯನನ್ನ ಗಾರ್ಡನ್ ಅಲ್ಲಿ ನೋಡಿದೆ. ಸೊ ಮ್ಯಾನ್ ಈಸ್ ಯೋರ್ ಕಾಮನ್ ನೌನ್. ಡು ಯು ಹ್ಯಾವ್ ಅ ಕಾರ್? ನಿನ್ನ ಹತ್ರ ಕಾರ್ ಇದೆಯಾ? ಡು ಯು ಹ್ಯಾವ್ ಅ ಕಾರ್? ಸೊ ಕಾರ್ ಏನಾಗುತ್ತೆ? ಕಾಮನ್ ನೌನ್. ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಟು ಮಿಸ್ಟರ್ ರಾಹುಲ್. ಸೊ ರಾಹುಲ್ ಅನ್ನೋದೇನಾಗುತ್ತೆ? ಪ್ರಾಪರ್ ನೌನ್. ಐ ಆಮ್ ಗೋಯಿಂಗ್ ಟು ಮೈಸೂರ್. ಮೈಸೂರ್ ಅನ್ನೋದೇನಾಗುತ್ತೆ? ಪ್ರಾಪರ್ ನೌನ್. ನೆಕ್ಸ್ಟ್ ಈಸ್ ಕೌಂಟೇಬಲ್ ನೌನ್. ಕೌಂಟೇಬಲ್ ನೌನ್ ಅಂದ್ರೆ ಯಾವ ನೌನ್ ಅನ್ನ ನೀವು ಕೌಂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಬುಕ್ಸ್. ಬುಕ್ಸ್ ಅಂದ್ರೆ ನಾವು ಕೌಂಟ್ ಮಾಡ್ಬೋದಲ್ಲ, 1 2 3, ಐ ಹ್ಯಾವ್ 3 ಬುಕ್ಸ್, ಐ ಹ್ಯಾವ್ 4 ಬುಕ್ಸ್ ಅಂತ ಕೌಂಟ್ ಮಾಡ್ಬೋದು. ಸೊ ದಟ್ ಈಸ್ ಯೋರ್ ಕೌಂಟೇಬಲ್ ನೌನ್. ಕಪ್, ಕಪ್ ಅಂದ್ರೆ ಕೌಂಟ್ ಮಾಡ್ಬೋದು ಅದನ್ನ. ಪೆನ್, ಅಗೇನ್ ಯು ಕ್ಯಾನ್ ಕೌಂಟ್ ಇಟ್, ರೈಟ್? ಗ್ಲಾಸ್ ಕೌಂಟ್ ಮಾಡ್ಬೋದು, ಕಾರ್ ಅನ್ನ ಕೌಂಟ್ ಮಾಡ್ಬೋದು, ರೈಟ್? ಸೊ ಯಾವುದನ್ನ ಕೌಂಟ್ ಮಾಡ್ಬೋದು ಅದನ್ನ ನಾವು ಕೌಂಟೇಬಲ್ ನೌನ್ ಅಂತ ಹೇಳ್ತೀವಿ. ಅನ್ಕೌಂಟೇಬಲ್ ನೌನ್ ಅಂದ್ರೆ ಯಾವುದನ್ನ ಕೌಂಟ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಅದು ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಶುಗರ್. ಶುಗರ್ ಅನ್ನ ನಾವು 1 ಶುಗರ್ 2 ಶುಗರ್ ಅಂತ ಕೌಂಟ್ ಮಾಡೋಕ್ಕಾಗತ್ತಾ? ಇಲ್ಲ, ರೈಟ್? ಶುಗರ್ ಅನ್ನ ನೀವು ಕ್ವಾಂಟಿಟಿಯಾಗಿ ತಗೊಳ್ತೀರಾ. ಸಾಲ್ಟ್, ಮಿಲ್ಕ್, ವಾಟರ್, ಏರ್, ಇದನ್ನೆಲ್ಲ ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಅದನ್ನ ನಾವು ಅನ್ಕೌಂಟೇಬಲ್ ನೌನ್ ಅಂತ ಹೇಳ್ತೀವಿ.
ಎಕ್ಸಾಂಪಲ್, ಐ ಹ್ಯಾವ್ ಫ್ಯೂ ಬುಕ್ಸ್. ನನ್ನ ಹತ್ರ ಸ್ವಲ್ಪ ಬುಕ್ಸ್ ಇದೆ. ಸೊ ಬುಕ್ಸ್ ಅನ್ನ ನಾವು ಕೌಂಟ್ ಮಾಡ್ತಾ ಇದ್ದೀವಿ. ನೀವು ಐ ಹ್ಯಾವ್ 3 ಬುಕ್ಸ್ ಅಂತಾನು ಯೂಸ್ ಮಾಡ್ಬೋದು. ಡು ಯು ಹ್ಯಾವ್ ಸಮ್ ಶುಗರ್? ಡು ಯು ಹ್ಯಾವ್ ಸಮ್ ಶುಗರ್? ಸೊ ಸಮ್ ಅಂತ ಯೂಸ್ ಮಾಡ್ತೀವಿ. ಸೊ ಅಗೇನ್ ಹಿಯರ್ ಶುಗರ್ ಈಸ್ ಯೋರ್ ಅನ್ಕೌಂಟೇಬಲ್ ನೌನ್ ಅಂಡ್ ಬುಕ್ಸ್ ಈಸ್ ಯೋರ್ ಕೌಂಟೇಬಲ್ ನೌನ್. ಸೊ ನೆಕ್ಸ್ಟ್ ನಾವು ಕೌಂಟೇಬಲ್ ಅಂಡ್ ಅನ್ಕೌಂಟೇಬಲ್ ನೌನ್ಸ್ ಅನ್ನ ಹೇಗೆ ಯೂಸ್ ಮಾಡ್ಬೇಕಂತ ಕೆಲವೊಂದು ರೂಲ್ಸ್ ಇದೆ, ಅದನ್ನ ನಾನು ಹೇಳ್ಕೊಡ್ತೀನಿ. The next one is collective noun. Collective noun ಅಂದ್ರೆ it denotes a group of individuals. ಅಂದ್ರೆ ಒಂದು ಇಂಡಿವಿಜುವಲ್ಸ್ ಗಳ ಗ್ರೂಪ್ ಅನ್ನ ನಾವೇನ್ ಹೇಳ್ತೀವಿ, ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಕ್ಲಾಸ್ ಅಂದ್ರೆ ಏನು? ಸೊ ಕ್ಲಾಸ್ ಓಪನ್ ದ ಬುಕ್ ಅಂತ ಟೀಚರ್ ಹೇಳ್ತಾರಲ್ಲ ಕ್ಲಾಸ್ ಅಲ್ಲಿ, ಕ್ಲಾಸ್ ಓಪನ್ ದ ಬುಕ್ ಅಂತ. ಸೊ ಕ್ಲಾಸ್ ಅಂದ ತಕ್ಷಣ ಎಲ್ಲ ಸ್ಟೂಡೆಂಟ್ಸ್ ಗೆ ಹೇಳಿದ ಹಾಗೆ, ರೈಟ್? ಎಲ್ಲ ಸ್ಟೂಡೆಂಟ್ಸ್ ಸೇರಿ ಏನಾಗುತ್ತೆ, ಒಂದು ಕ್ಲಾಸ್ ಆಗುತ್ತೆ. ಕ್ರೌಡ್, ಕ್ರೌಡ್ ಅಂದ್ರೆ ಎಲ್ಲ ಒಂದು ಜನರ ಗುಂಪು, ಒಂದೊಂದೇ ಮನುಷ್ಯರ ಜನರ ಗುಂಪು ಸೇರಿ ಏನಾಗುತ್ತೆ ನಿಮ್ಗೆ ಕ್ರೌಡ್ ಆಗುತ್ತೆ. ಹರ್ಡ್ ಅಂದ್ರೆ ಕುರಿಗಳ ಒಂದು ಗುಂಪನ್ನ ನಾವೇನ್ ಹೇಳ್ತೀವಿ, ಹರ್ಡ್ ಅಂತ ಹೇಳ್ತೀವಿ. ಸೊ ಅದೇನಾಗುತ್ತೆ, ಅಗೇನ್ ಇಟ್ಸ್ ಅ ಗ್ರೂಪ್ ಆಫ್ ಇಂಡಿವಿಜುವಲ್ಸ್, ರೈಟ್? ಕ್ರ್ಯೂ, ಕ್ರ್ಯೂ ಅಂದ್ರೆ ವರ್ಕರ್ಸ್. ಓಕೆ, ಸೊ ಲೇಬರ್ ಇರ್ತಾರಲ್ಲ ವರ್ಕರ್ಸ್, ಅವ್ರನ್ನ ನಾವೇನ್ ಹೇಳ್ತೀವಿ, ಅದು ಅವ್ರನ್ನ ಒಂದು ಗುಂಪಿಗೆ ಏನ್ ಹೇಳ್ತೀವಿ ನಾವು, ಕ್ರ್ಯೂ ಅಂತ ಹೇಳ್ತೀವಿ. ಫ್ಯಾಮಿಲಿ, ಫ್ಯಾಮಿಲಿ ಅಂದ್ರೆ ಒಂದು ಅಮ್ಮ ಅಪ್ಪ ಮಗ ಮಗಳು ಎಲ್ಲ ಸೇರಿ ಏನಾಗುತ್ತೆ, ಒಂದು ಫ್ಯಾಮಿಲಿ ಆಗುತ್ತೆ, ರೈಟ್? ಸೊ ಅದೇನಾಗುತ್ತೆ, ಕಲೆಕ್ಟಿವ್ ನೌನ್. ಸೊ ಕಲೆಕ್ಟಿವ್ ನೌನ್ ಇಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಎಕ್ಸಾಂಪಲ್, ಐ ಲಿವ್ ವಿತ್ ಮೈ ಫ್ಯಾಮಿಲಿ. ಐ ಲಿವ್ ವಿತ್ ಮೈ ಫ್ಯಾಮಿಲಿ. ಸೊ ಫ್ಯಾಮಿಲಿ ಅನ್ನೋದೇನಾಗುತ್ತೆ, ಕಲೆಕ್ಟಿವ್ ನೌನ್. ಕ್ಲಾಸ್, ಓಪನ್ ಯುವರ್ ಬುಕ್ ಅಂದ್ರೆ ಕ್ಲಾಸ್ ಅಂತ ಅಂದ್ರೆ ಎಲ್ಲ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದಾರೆ, ನಿಮ್ ಬುಕ್ಸ್ ಅನ್ನ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಸ್ ಕಂಪೌಂಡ್ ನೌನ್. ಅಂದ್ರೆ ಅ ನೌನ್ ಮೇಡ್ ವಿತ್ 2 or more ವರ್ಡ್ಸ್. ಅಂದ್ರೆ 2 ಅಥವಾ 3 ವರ್ಡ್ಸ್ ಅನ್ನ ಸೇರಿ ಒಂದು ನೌನ್ ಆಗುತ್ತಲ್ಲ, ಅದನ್ನ ನಾವು ಕಂಪೌಂಡ್ ನೌನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಫುಟ್ಬಾಲ್. ಸೊ ಫುಟ್ಬಾಲ್ ಅಲ್ಲಿ ನಾವು ನೋಡ್ಬೋದು, ಫುಟ್ ಅಂದ್ರೆ ಪಾದ, ರೈಟ್? ಬಾಲ್ ಅಂದ್ರೆ ಬಾಲ್, ರೈಟ್? ಬಸ್ ಸ್ಟಾಪ್, ಬಸ್ ಸ್ಟಾಪ್, ಬಸ್ ಸ್ಟಾಪ್ 2 ವರ್ಡ್ಸ್ ಇಂದ ಜಾಯಿನ್ ಆಗಿ ಒಂದು ನೌನ್ ಆಗಿದೆ. ಸನ್ಸೆಟ್, ಸನ್ಸೆಟ್ 2 ವರ್ಡ್ಸ್ ಇದೆ, ರೈಟ್? ಸನ್ಸೆಟ್ ಅಗೇನ್ ಇದು 2 ವರ್ಡ್ ಸೇರಿ ಒಂದು ವರ್ಡ್ ಆಗಿದೆ. ಸ್ವಿಮ್ಮಿಂಗ್ ಪೂಲ್. ಸೊ ಸ್ವಿಮ್ಮಿಂಗ್ ಅನ್ನೋದು 1 ವರ್ಡ್, ಪೂಲ್ ಅನ್ನೋದು ಇನ್ನೊಂದು ವರ್ಡ್, ಅದೆರಡು ಸೇರಿ ಏನಾಗಿದೆ, 1 ವರ್ಡ್ ಆಗಿದೆ. ಅದನ್ನ ನಾವು ಕಂಪೌಂಡ್ ನೌನ್ ಅಂತ ಹೇಳ್ತೀವಿ. ಮದರ್ ಇನ್ ಲಾ, ಮದರ್ ಇನ್ ಲಾ ಅಂದ್ರೆ ಅತ್ತೆ, ಅತ್ತೆಗೆ ನಾವೇನ್ ಹೇಳ್ತೀವಿ, ಮದರ್ ಇನ್ ಲಾ. ಸೊ ಇದು ಹಿಂಗ್ ಏನಾಗಿದೆ, 3 ವರ್ಡ್ಸ್ ಸೇರಿ ಒಂದು ವರ್ಡ್ ಆಗಿದೆ, ರೈಟ್? ಸೊ ಇದನ್ನ ನಾವು ಕಂಪೌಂಡ್ ನೌನ್ ಅಂತ ಹೇಳ್ತೀವಿ. ಸೊ ಕಂಪೌಂಡ್ ನೌನ್ ಅಂದ್ರೆ ವಿಚ್ ಇಸ್ ಮೇಡ್ ಅಪ್ ಆಫ್ 2 or more ವರ್ಡ್ಸ್. ಎಕ್ಸಾಂಪಲ್ಸ್ ನೋಡಿ, ಹ್ಯಾವ್ ಯು ಎವರ್ ಸೀನ್ ಸನ್ಸೆಟ್? ಸೊ ಸನ್ಸೆಟ್ ಅನ್ನೋದು ಇಲ್ಲಿ ಕಂಪೌಂಡ್ ನೌನ್. ಸೊ ಸನ್ಸೆಟ್ ಅಂದ್ರೆ ಸೂರ್ಯಾಸ್ತ, ಸೂರ್ಯಾಸ್ತವನ್ನು ಯಾವಾಗ್ಲಾದ್ರೂ ನೋಡಿದೀಯಾ ಅಂತ ಕೇಳ್ತಾ ಇದ್ದೀವಿ. ಮೈ ಸಿಸ್ಟರ್ ಇನ್ ಲಾ ಈಸ್ ವೇಟಿಂಗ್ ಫಾರ್ ಮೀ. ಸೊ ಸಿಸ್ಟರ್ ಇನ್ ಲಾ ಅನ್ನೋದು ಇಲ್ಲಿ ನಮ್ಗೆ ಕಂಪೌಂಡ್ ನೌನ್. ಇದು 3 ವರ್ಡ್ಸ್ ಸೇರಿ ನಮ್ಗೆ 1 ವರ್ಡ್ ಆಗಿದೆ. ಸಿಸ್ಟರ್ ಇನ್ ಲಾ ಅಂದ್ರೆ ಅತ್ತಿಗೆ ಅಂತ ಅರ್ಥ, ನನ್ನ ಅತ್ತಿಗೆ ನನಗಾಗಿ ವೇಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಆಲ್ ದ 8 ಟೈಪ್ಸ್ ನಾವು ನೋಡಿದ್ವಿ. ಇವಾಗ ಲಾಸ್ಟ್ ಅಲ್ಲಿ ಕೌಂಟೇಬಲ್ ಅಂಡ್ ಅನ್ಕೌಂಟೇಬಲ್ ನೌನ್ಸ್ ಅನ್ನ ನಾವು ಹೇಗೆ ಯೂಸ್ ಮಾಡಬೇಕು ಅಂತ ಕೆಲವೊಂದು ರೂಲ್ಸ್ ಇದೆ, ಅದನ್ನ ನೋಡೋಣ. ಓಕೆ, ಸೊ ಕೌಂಟೇಬಲ್ ನೌನ್ ಅಂದ್ರೆ ಹೇಳಿದೆ ಆವಾಗಲೇ, ವಿಚ್ ಕ್ಯಾನ್ ಬಿ ಕೌಂಟೆಡ್, ಯಾವುದನ್ನ ನೀವು ಕೌಂಟ್ ಮಾಡ್ಬೋದು. ಅನ್ಕೌಂಟೇಬಲ್ ಅಂದ್ರೆ ಯಾವುದನ್ನ ಕೌಂಟ್ ಮಾಡೋಕ್ಕಾಗಲ್ಲ. ಸೊ ಕೌಂಟೇಬಲ್ ನೌನ್ ಹತ್ರ ನೀವು 1, 2, 3 ಅಂತ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ಬುಕ್ ಅಂತ ಯೂಸ್ ಮಾಡ್ಬೋದು, ಐ ಹ್ಯಾವ್ 1 ಬುಕ್ ಅಂತ ಯೂಸ್ ಮಾಡ್ಬೋದು, ಐ ಹ್ಯಾವ್ 3 ಬುಕ್ಸ್ ಅಂತ ಯೂಸ್ ಮಾಡ್ಬೋದು. ಅಂದ್ರೆ ನಂಬರ್ಸ್ ಅನ್ನ ಯೂಸ್ ಮಾಡ್ಬೋದು. ಸೊ ಕೌಂಟೇಬಲ್ ನೌನ್ಸ್ ಇದ್ದಾಗ ಅಂದ್ರೆ ಈ ಬುಕ್, ಕಪ್, ಪೆನ್, ಮ್ಯಾನ್ ಈ ತರ ಎಲ್ಲ ವರ್ಡ್ಸ್ ಕೌಂಟೇಬಲ್ ನೌನ್ ಎಲ್ಲಿರುತ್ತೆ ಅಲ್ಲಿ ಈ ತರ ಎಲ್ಲ ವರ್ಡ್ಸ್ ಅನ್ನ ನೀವು ಯೂಸ್ ಮಾಡ್ಬೋದು. 1, 2, 3 ಅಂತ ನಂಬರ್ಸ್ ಹಾಕ್ಬೋದು, ಎ ಅಂಡ್ ಆನ್ ಅಂತ ಯೂಸ್ ಮಾಡ್ಬೋದು, ಪ್ಲೂರಲ್ಸ್ ಅನ್ನ ಹಾಕಬಹುದು. ಆದ್ರೆ ಅನ್ಕೌಂಟೇಬಲ್ ನೌನ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡೋ ಹಾಗಿಲ್ಲ. ನಾವು ಗಿವ್ ಮಿ 1 ವಾಟರ್ ಅಂತ ಹೇಳಕ್ಕಾಗಲ್ಲ, ರೈಟ್? ಗಿವ್ ಮಿ ಅ ಗ್ಲಾಸ್ ಆಫ್ ವಾಟರ್, ಗಿವ್ ಮಿ 2 ಗ್ಲಾಸಸ್ ಆಫ್ ವಾಟರ್. ಸೊ 2 ಗ್ಲಾಸಸ್ ಅಂತ ಇದ್ದಾಗ ಹಾಕ್ಬೋದು, ಬಟ್ ಜಸ್ಟ್ ವಾಟರ್ ಅಂತ ಇದ್ದಾಗ ಹಾಕ್ಬಾರ್ದು. ಗಿವ್ ಮಿ ವಾಟರ್ ಅಷ್ಟೇ. ಓಕೆ, ಗಿವ್ ಮಿ ಅ ವಾಟರ್ ಅಂತ ಹೇಳ್ಬಾರ್ದು. ಇಲ್ಲಿ ನೋಡಿ, ಡು ಯು ಹ್ಯಾವ್ 2 ಶುಗರ್ ಈ ತರ ಕೇಳ್ತೀವ, ದಿಸ್ ಇಸ್ ರಾಂಗ್. ಓಕೆ, ಯು ಕ್ಯಾನ್ ಸೇ ದಟ್ ಡು ಯು ಹ್ಯಾವ್ ಅ ಪ್ಯಾಕೆಟ್ ಆಫ್ ಶುಗರ್. ಸೊ ಪ್ಯಾಕೆಟ್ ಅಂತ ಇದ್ದಾಗ ಮಾತ್ರ ನಾವು ಎ ಅಂತ ಹಾಕ್ಬೇಕು. ಕ್ಲಿಯರ್? ಸೊ ಮಿಲ್ಕ್ ಅಂತಾನು ಸೇಮ್ ಥಿಂಗ್. ಡು ಯು ಹ್ಯಾವ್ 2 ಪ್ಯಾಕೆಟ್ಸ್ ಆಫ್ ಮಿಲ್ಕ್, ಡು ಯು ಹ್ಯಾವ್ ಅ ಪ್ಯಾಕೆಟ್ ಆಫ್ ಮಿಲ್ಕ್. ಸೊ ಪ್ಯಾಕೆಟ್ ಅಂತ ಇದ್ದಾಗ ನೀವು ನಂಬರ್ಸ್ ಹಾಕ್ಬೋದು, ಇಲ್ಲ ಅಂತಂದ್ರೆ ಏನು ಹಾಕ್ಬಾರ್ದು. ನೆಕ್ಸ್ಟ್ ಇಸ್ ಕೌಂಟೇಬಲ್ ನೌನ್ ಅಲ್ಲಿ ಇದ್ದಾಗ ನೀವು ಹೌ ಮೆನಿ ಅಂತ ಯೂಸ್ ಮಾಡಬೇಕು, ಅಂಡ್ ಅನ್ಕೌಂಟೇಬಲ್ ಇದ್ದಾಗ ಹೌ ಮಚ್ ಅಂತ ಯೂಸ್ ಮಾಡಬೇಕು. ಹೌ ಮೆನಿ ಪೆನ್ಸ್ ಆರ್ ದೇರ್.
ಸೊ ಎಷ್ಟು ವಾಟರ್ ಇದೆ ಅಂತ ಕೇಳಬೇಕಾದ್ರೆ ಹೌ ಮಚ್ ವಾಟರ್ ಈಸ್ ದೇರ್ ಅಂತ ಕೇಳಬೇಕು. ಹೌ ಮಚ್ ಅಂತ ಯೂಸ್ ಮಾಡಬೇಕು. ಅ ಫ್ಯೂ ಆರ್ ಸಮ್, ಸ್ವಲ್ಪ ಅಂತ ಹೇಳಲಿಕ್ಕೆ ಅ ಫ್ಯೂ ಅಂತ ಕೌಂಟೇಬಲ್ ನೌನ್ ಅಲ್ಲಿ ಯೂಸ್ ಮಾಡ್ಬೋದು ಅಥವಾ ಸಮ್ ಅಂತಾನು ಯೂಸ್ ಮಾಡ್ಬೋದು. ಅನ್ಕೌಂಟೇಬಲ್ ನೌನ್ ಅಲ್ಲಿ ಅ ಲಿಟಲ್ ಆರ್ ಸಮ್ ಅಂತ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಫ್ಯೂ ಬುಕ್ಸ್, ನನ್ನ ಹತ್ರ ಸ್ವಲ್ಪ ಬುಕ್ಸ್ ಇದೆ. ಐ ಹ್ಯಾವ್ ಫ್ಯೂ ಬುಕ್ಸ್. ಐ ಹ್ಯಾವ್ ಲಿಟಲ್ ರೈಸ್, ಲಿಟಲ್ ರೈಸ್ ಸ್ವಲ್ಪ ರೈಸ್ ಇದೆ ಅಂದಾಗ ಐ ಹ್ಯಾವ್ ಫ್ಯೂ ರೈಸ್ ಅಂತ ಹೇಳ್ಬಾರ್ದು. ಐ ಹ್ಯಾವ್ ಲಿಟಲ್ ರೈಸ್ ಅಥವಾ ಐ ಹ್ಯಾವ್ ಸಮ್ ರೈಸ್ ಅಂತ ಯೂಸ್ ಮಾಡ್ಬೋದು. ಸೊ ಸಮ್ ಅನ್ನೋದು ಎರಡಕ್ಕೂ ಯೂಸ್ ಮಾಡಬಹುದು. ಸೊ ಸಮ್ ಅನ್ನೋ ವರ್ಡ್ ಎರಡಕ್ಕೂ ಯೂಸ್ ಮಾಡ್ಬೋದು. ಐ ಹ್ಯಾವ್ ಫ್ಯೂವರ್ ಕ್ಲೋತ್ಸ್ ದೆನ್ ಯು ಅಂದ್ರೆ ನನ್ನ ಹತ್ರ ನಿನಗಿಂತ ಕಡಿಮೆ ಕ್ಲೋತ್ಸ್ ಇದೆ ಅಂತ ಅರ್ಥ. ಕಂಪೇರ್ ಮಾಡಬೇಕಾದ್ರೆ ನಾವು ಫ್ಯೂವರ್ ಅಂತ ಯೂಸ್ ಮಾಡ್ತೀವಿ. ಐ ಹ್ಯಾವ್ ಫ್ಯೂವರ್ ಕ್ಲೋತ್ಸ್ ದೆನ್ ಯು. ಸೊ ಕ್ಲೋತ್ಸ್ ಅನ್ನ ನಾವು ಕೌಂಟ್ ಮಾಡ್ಬೋದು, ರೈಟ್? ಹಾಗೆ ಯು ಹ್ಯಾವ್ ಲೆಸ್ ಶುಗರ್ ದೆನ್ ಮೀ, ಯು ಹ್ಯಾವ್ ಲೆಸ್ ಶುಗರ್ ದೆನ್ ಮೀ. ಸೊ ಲೆಸ್ ಅಂತ ನೀವು ಕಡಿಮೆ ಅಂತ ಎಲ್ಲಾದ್ರೂ ಕಂಪೇರ್ ಮಾಡಿ ಹೇಳಬೇಕಾದ್ರೆ ಲೆಸ್ ಅಂತ ಯೂಸ್ ಮಾಡಬೇಕು, ಫ್ಯೂವರ್ ಅಂತ ಯೂಸ್ ಮಾಡಬಾರ್ದು. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದರೂ ಡೌಟ್ ಇದ್ರೆ ನಿಮಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು. ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೊಸದಾಗಿ ಚಾನಲ್ ಅನ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.